ಈಗ 1.3 ಲಕ್ಷ ಕೋಟಿ ರೂಪಾಯಿದು ಇನ್ವೆಸ್ಟ್ಮೆಂಟ್ ಗೂಗಲ್ ಕಡೆಯಿಂದ ನೆರೆ ರಾಜ್ಯ ಆದಂಥ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಅದರಿಂದ 30,000 ಜನರಿಗೆ ಜಾಬ್ ಕ್ರಿಯೇಟ್ ಆಗ್ತಿತ್ತಂತ. ಬಟ್ IT-BT ಕಂಪ್ನಿ ಅಂತ ಬಂದಾಗ, ಈ ಥರ ಎಲ್ಲ ದೊಡ್ಡ ದೊಡ್ಡ IT-BT ಕಂಪ್ನಿ ಅಂತ ಬಂದಾಗ ಫಸ್ಟ್ ನೆನಪಾಗೋದು ನಮಗೆ ಬೆಂಗಳೂರು. ಈ ಥರ ಎಲ್ಲ ಕಂಪ್ನಿ ಇರೋದಕ್ಕೇ ಅಲ್ಲಿ ಸಿಲಿಕಾನ್ ಸಿಟಿ, IT ಹಬ್ ಅಂತ ಎಲ್ಲ ಕರೀತಾರೆ. ಸೊ ಅಂತಲ್ಲೇ ಈ ಥರ ಕಂಪ್ನಿ ಬರದೇ ಇರೋದಕ್ಕೆ ಕಾರಣ ಏನಂತಂದರೆ ಮೂಲಸೌಕರ್ಯಗಳ ಕೊರತೆ ಅಂತಂತ ಹೇಳಿ. ಸೊ ಇದನ್ನು ಮೇಂಟೈನ್ ಮಾಡಬೇಕಾಗಿರೋರು ಯಾರು? ಮೂಲಸೌಕರ್ಯಗಳನ್ನ ರಾಜಕೀಯ ವ್ಯಕ್ತಿಗಳು. ಅವ್ರು ಇವಾಗ ಸದ್ಯಕ್ಕೆ ತಮ್ಮ ಡೆವಲಪ್ಮೆಂಟಲ್ಲಿ ಇದ್ದಾರೆ, ತಮ್ಮ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಮತ್ತು ಈಗ 3 ತಲೆಮಾರುಗಳು 4 ತಲೆಮಾರುಗಳು ಆಗಷ್ಟು ಆಸ್ತಿ ಮಾಡ್ಲಿಕ್ಕಪ್ಪ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಆದ್ರೆ 1ನೇ ವರ್ಷದ ಪುಣ್ಯಸ್ಮರಣೆ ಅಂತಂದೇಳಿ ಯಾವನು ಮಾಡೋಂಗಿಲ್ಲ. ಆ ಥರ ಮಾಡಿಟ್ರೇ ಮಾಡೋದು ಯಾರಾಗಲಿ. ಅದಕ್ಕೆ ಅವ್ರ ಉದ್ದೇಶ ಆ ಥರ ಇರ್ಬೋದು ಮೋಸ್ಟ್ಲಿ. ನಮ್ಮ ಕಡೆಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಬಂದು ಜನರೆಲ್ಲರೂ ದುಡಿಯೋಕೆ ಹೋಗ್ಬಿಟ್ನಪ್ಪ ಅಂದ್ರೆ ತಮ್ಮ ಪಾರ್ಟಿ ಪಕ್ಷದ ಮೀಟಿಂಗಿಗೆ ಇಂಥದಕ್ಕೆ ಎಲ್ಲದಕ್ಕೆ ಬಂದು ಧ್ವಜ ಕಟ್ಟಿ ಧ್ವಜ ಹಿಡ್ಕೊಂಡು ಓಡಾಡೋರು ಯಾರು? ಎಲ್ಲವನ್ನೂ ಕೆಲಸ ಮಾಡಕತ್ತಿ ತಮ್ಮ ಡೆವಲಪ್ಮೆಂಟ್ ಅಷ್ಟೇ ತಾವು ನೋಡ್ಕೊಂಡಪ್ಪ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಏನಾಗಿ ಹೋಗ್ಬೇಕು ಪಾಪ. ಅದಕ್ಕೆ ಮೂಲಸೌಕರ್ಯಗಳನ್ನ ಕಮ್ಮಿ ಮಾಡಿ ಕಂಪ್ನಿಗಳನ್ನೆಲ್ಲ ನೆರೆ ರಾಜ್ಯಕ್ಕೆ ಹೋಗೋ ಥರ ಮಾಡಿ ನಮ್ಮ ಜನರನ್ನ ಕರ್ಕೊಂಡು ಬರ್ರಿ ನಿಮ್ಮ ಅಂತಂದೇಳಿ ಮೀಟಿಂಗು, ರ್ಯಾಲಿ, ಸ್ಟ್ರೈಕ್ ಅಂತಂದೇಳಿ ಕರ್ಕೊಂಡು ನಿಮ್ಮ ಜೀವನ ಇಷ್ಟ ಅಂತಂದೇಳಿ ಯೂಸ್ ಮಾಡ್ಕೊಂಡು ಕೈ ಬಿಟ್ಟು ಬಿಡೋದು ಆ ಕಡೆ.